ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಆಮ್, ಬಹಳ ವಿಚಿತ್ರವಾದ ವಸ್ತುವಿನ ಬಗ್ಗೆ ಮಾತಾಡೋಣ. ಹ್ಮ್ ಕೊಲಂಬಿಯಾದ ಬೂಗಾ ಅನ್ನೋ ಜಾಗದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಇದಕ್ಕೆ ಬೂಗಾ ಗೋಳ ಅಂತ ಕರಿತಾ ಇದ್ದಾರೆ. ಹೌದು, ಇತ್ತೀಚೆಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಹೌದು, ನಮ್ಮತ್ರ ಬೂಗಾ ಗೋಳದ ರಹಸ್ಯ ಅನ್ನೋ ಒಂದು ಮೂಲ ಲೇಖನ ಇದೆ. ಅದರಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸರಿ. ಸೊ ಇವತ್ ನಮ್ಮ ಉದ್ದೇಶ ಏನಂದ್ರೆ, ಈ ಮೂಲದಲ್ಲಿರೋ ಮಾಹಿತಿನ ನೋಡಿ ಈ ಗೋಳ ಯಾಕಿಷ್ಟೊಂದು ನಿಗೂಢವಾಗಿದೆ, ಇದ್ರ ಸುತ್ತ ಇರೋ ಪ್ರಶ್ನೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ, ಶುರು ಮಾಡೋಣ. ಈ ಕಥೆ ಶುರುವಾಗೋದು ಮಾರ್ಚ್ 2025 ಸುಮಾರಿಗೆ ಅನ್ಸುತ್ತೆ, ಕೊಲಂಬಿಯಾದ ಬೂಗಾ ಪಟ್ಟಣದ ಹತ್ರ. ಹೌದು. ವರದಿಗಳ ಪ್ರಕಾರ ಈ ಲೋಹದ ಗೋಳ ಅದು ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡಿದೆ. ಕೆಲವರು ಹೇಳ್ತಾರೆ ಆಕಾಶದಿಂದ ಬಿತ್ತು ಅಂತ. ಇನ್ನು ಕೆಲವರು ಇಲ್ಲ, ಯಾವುದೋ ಅಪಘಾತ ಆದ ಜಾಗದಲ್ಲಿ ಸಿಕ್ತು ಅಂತಾರೆ. ಅಂದ್ರೆ ಅದು ಹೇಗ್ ಬಂತು ಅನ್ನೋದ್ರಲ್ಲೇ ಸ್ವಲ್ಪ ಗೊಂದಲ ಇದೆ ಅಲ್ವಾ? ಹೌದು, ಅಲ್ಲಿಂದಲೇ ರಹಸ್ಯ ಶುರು. ಅದರ ಮೂಲದ ಬಗ್ಗೆನೇ ಸ್ಪಷ್ಟತೆ ಇಲ್ಲ ನೋಡಿ. ನಮ್ ಹತ್ರ ಕೆಲವು ಫೋಟೋಗಳಿವೆ. ನೋಡಿದ್ರೆ ನುಣುಪಾದ ಹೊಳಪಿರೋ ಲೋಹದ ಗೋಳ ಅಂತ ಕಾಣಿಸುತ್ತೆ. ಹೌದು, ಮೆಟಾಲಿಕ್ ಸ್ಫಿಯರ್ ತರಹ. ಆದ್ರೆ ಎಲ್ಲರ ಗಮನ ಹೋಗೋದು ಅದರ ಮೇಲಿರೋ ಕೆತ್ತನೆಗಳ ಮೇಲೆ. ಬಹಳ. ಏನಂದ್ರೆ ಕಾಂಪ್ಲಿಕೇಟೆಡ್ ಆಗಿರೋ ಕೆತ್ತನೆಗಳು. ಹೌದು ಹೌದು, ಆ ಕೆತ್ತನೆಗಳು ನಿಜಕ್ಕೂ ಬಹಳ ವಿಚಿತ್ರವಾಗಿವೆ. ನೋಡೋಕೆ ಸುಂದರವಾಗಿದ್ರೂ ಏನೋ ನಿಗೂಢತೆ ಇದೆ ಅನಿಸುತ್ತೆ. ಈ ಕೆತ್ತನೆಗಳ ಬಗ್ಗೆ ಮೂಲಗಳು ಏನ್ ಹೇಳುತ್ತವೆ? ಅದು ಎಂಥ ಡಿಸೈನ್ ಇರ್ಬೋದು? ಅದೇ ಮುಖ್ಯವಾದ ಅಂಶ. ಮೂಲಗಳು ಹೇಳೋ ಪ್ರಕಾರ ಇವು ಸುಮ್ನೆ ಡಿಸೈನ್ಗೋಸ್ಕರ ಮಾಡಿದ ಕೆತ್ತನೆಗಳಲ್ಲ. ಓ. ಅವು ಪ್ರಾಚೀನ ರೂನ್ಸ್ ಇರಬಹುದು ಅಂತಾರೆ. ಅಂದ್ರೆ ಹಳೆ ಜರ್ಮನಿಕ್ ಅಕ್ಷರಗಳ ತರಹ. ಅಥವಾ ರಸವಿದ್ಯೆ ಅಂದ್ರೆ ಆಲ್ಕಿಮಿಗೆ ಸಂಬಂಧಪಟ್ಟ ಚಿಹ್ನೆಗಳು ಇರಬಹುದು. ಆಲ್ಕಿಮಿ ಸಿಂಬಲ್ಸ್. ಓಕೆ. ಇಲ್ಲಾಂದ್ರೆ ಎನೋಕಿಯನ್ ಲಿಪಿ ಅಂತ ಒಂದಿದೆ. 16ನೇ ಶತಮಾನದಲ್ಲಿ ಜಾನ್ ಡಿ ಅನ್ನೋನು ದೇವದೂತರಿಂದ ಪಡೆದೆ ಅಂತ ಹೇಳ್ಕೊಂಡಿದ್ದ ಒಂದು ಭಾಷೆ ಅದು. ಅದರ ತರಹ ಇವೆ ಅಂತಾನೂ ಹೇಳ್ತಾರೆ. ಅಬ್ಬಾ, ಅಂದ್ರೆ ಇವು ಯಾವುದೋ ಹಳೆ ಕಾಲದ ಮರ್ತೋದ ನಾಗರಿಕತೆಯ ಚಿಹ್ನೆಗಳ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ ಇವುಗಳಿಗೆ? ಅದೇ ದೊಡ್ಡ ಪ್ರಶ್ನೆ. ಈ ಚಿಹ್ನೆಗಳಿದೆಯಲ್ಲ, ಅವು ಗೋಳದ ಮಧ್ಯದಲ್ಲಿರೋ ಒಂದು ವಿಚಿತ್ರವಾದ ರಚನೆ ಸುತ್ತಿವೆ ಅಂತ ಮೂಲಗಳು ಹೇಳ್ತವೆ. ಮಧ್ಯದಲ್ಲಿ ರಚನೆನಾ? ಅದೇನು? ಹೌದು, ಅದು ನೋಡೋಕೆ ಇವತ್ತಿನ ಕಂಪ್ಯೂಟರ್ ಚಿಪ್ ಅಥವಾ ಸರ್ಕ್ಯೂಟ್ ಬೋರ್ಡ್ ತರ ಕಾಣಿಸುತ್ತಂತೆ. ಚಿಪ್ ತರಹನಾ? ಪ್ರಾಚೀನ ಚಿಹ್ನೆಗಳ ಮಧ್ಯ ಚಿಪ್? ಇದು ಹೇಗೆ? ಹೌದು, ಅದೇ ವಿಚಿತ್ರ. ಪ್ರಾಚೀನ ಅಥವಾ ನಿಗೂಢ ಅನ್ನೋ ತರದ ಚಿಹ್ನೆಗಳು, ಅದರ ಜೊತೆಗೆ ಆಧುನಿಕ ಟೆಕ್ನಾಲಜಿ ನೆನಪಿಸೋ ರಚನೆ. ಈ ಚಿಹ್ನೆಗಳ ನಿಖರವಾದ ಅರ್ಥ ಏನು, ಅವು ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಅವು ಯಾವುದಾದ್ರೂ ಭಾಷೆನಾ, ಗಣಿತದ ಫಾರ್ಮುಲಾಗಳ, ಅಥವಾ ಕೇವಲ ಆರ್ಟಿಸ್ಟಿಕ್ ಡಿಸೈನಾ? ಇನ್ನೂ ಕ್ಲಾರಿಟಿ ಇಲ್ಲ. ಪ್ರಾಚೀನ ಚಿಹ್ನೆಗಳು ಜೊತೆಗೆ ಮಾಡರ್ನ್ ಚಿಪ್ ತರಹದ ರಚನೆ, ಇದು ನಿಜಕ್ಕೂ ತಲೆಕೆಡಿಸೋ ವಿಷಯ. ಸರಿ, ಇದು ಹೊರಗಡೆ ಆಯ್ತು. ಇದ್ರ ಒಳಗಡೆ ಏನಿದೆ ಅನ್ನೋದು ಇನ್ನೂ ಕುತೂಹಲ ಕೆರಳಿಸ್ತೆ. ಹೌದು. ಎಕ್ಸ್ರೇ ಸ್ಕ್ಯಾನ್ ಬಗ್ಗೆನೋ ಹೇಳಿದ್ರಲ್ಲ ಮೂಲದಲ್ಲಿ, ಅದರಿಂದ ಏನ್ ಗೊತ್ತಾಯ್ತು? ಇಲ್ಲಿಂದ ವಿಷಯ ಇನ್ನೂ ಸೀರಿಯಸ್ ಆಗುತ್ತೆ. ಎಕ್ಸ್ರೇ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ, ಈ ಗೋಳ ಬರೀ ಟೊಳ್ಳಾಗಿಲ್ಲ. ಓಕೆ. ಬದಲಿಗೆ ಅದು ಒಂದ್ರೊಳಗೊಂದಿರೋ ಹಲವು ಪದರಗಳಿಂದ ಮಾಡಲ್ಪಟ್ಟಿದೆ. ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ್. ಮಲ್ಟಿ ಲೇಯರ್ಡ್? ಇನ್ನೂ ಆಶ್ಚರ್ಯ ಅಂದ್ರೆ, ಅದರ ತೀರ ಒಳಗಿನ ಪದರಿದ್ಯಲ್ಲ, ಅಲ್ಲಿ ಸಣ್ಣ ಸಣ್ಣ, ಬಹುಶಃ ಮಿಲಿಮೀಟರ್ಗಿಂತಾನು ಚಿಕ್ಕ ಸೈಜಿನ ಸಾವಿರಾರು ಸೂಕ್ಷ್ಮಗೋಳಗಳು, ಮೈಕ್ರೋಸ್ಫಿಯರ್ಸ್ ಅಂತಾರಲ್ಲ. ಮೈಕ್ರೋಸ್ಫಿಯರ್ಸ್? ಹೌದು, ಅವು ಒಂದು ಪರ್ಫೆಕ್ಟ್ ಜಿಯೋಮೆಟ್ರಿಕ್ ಪ್ಯಾಟರ್ನ್ನಲ್ಲಿ ಜೋಡಿಸಿದಾಗೆ ಇವೆ ಅಂತೆ. ಅಂದ್ರೆ ತುಂಬಾ ನಿಖರವಾದ ವಿನ್ಯಾಸದಲ್ಲಿ ಜೋಡಿಸಿದ್ದಾರಾ? ಹೌದು, ಎಷ್ಟು ನಿಖರವಾಗಿದೆ ಅಂದ್ರೆ ಅದು ನ್ಯಾಚುರಲ್ ಆಗಿರೋ ಸಾಧ್ಯತೆ ಕಮ್ಮಿ ಅಂತಾರೆ. ಮೈಕ್ರೋಸ್ಫಿಯರ್ಸ್ ಅನ್ನ ನಿಖರವಾಗಿ ಜೋಡಿಸಿದ್ದಾರೆ ಅಂದ್ರೆ ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರೋ ತರ ಅಲ್ವಾ? ಹೌದು, ಅದೇ ಅನ್ಸೋದು. ಆದ್ರೆ ಈ ಗೋಳನ್ನ ಹೇಗೆ ತಯಾರಿಸಿರಬಹುದು? ಸಾಮಾನ್ಯವಾಗಿ ಲೋಹದ ವಸ್ತುಗಳನ್ನ ಸೇರ್ಸೋಕೆ ವೆಲ್ಡಿಂಗ್ ಮಾಡ್ತಾರೆ ಅಥವಾ ಜಾಯಿಂಟ್ಸ್ ಇರುತ್ತೆ. ಇದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಅದೇ ನೋಡಿ ಇದರ ಅತಿ ದೊಡ್ಡ ಟೆಕ್ನಿಕಲ್ ಮಿಸ್ಟ್ರಿ. ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಎಕ್ಸ್ರೇನಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಪರೀಕ್ಷೆಯಲ್ಲಾಗ್ಲಿ, ಇದರ ಹೊರಗಡೆ ಆಗ್ಲಿ ಒಳಗಿನ ಪದರಗಳಲ್ಲಾಗ್ಲಿ ಎಲ್ಲಿಯೂ ಬೆಸುಗೆ ಹಾಕಿದ ಗುರುತುಗಳಿಲ್ಲ. ವೆಲ್ಡಿಂಗ್ ಸೀಮ್ಸ್ ಅಂತಾರಲ್ಲ, ಆ ಥರ ಏನೂ ಇಲ್ಲ. ಏನು, ಬೆಸುಗೆ ಹಾಕಿದ ಗುರುತೇ ಇಲ್ವಾ? ಹೌದು, ಕೀಲುಗಳಾಗ್ಲಿ ಜಾಯಿಂಟ್ಸ್ ಆಗ್ಲಿ ಏನೂ ಕಂಡು ಬಂದಿಲ್ಲ. ಹಾಗಾದ್ರೆ ಇದನ್ನೆಲ್ಲ ಹೇಗೆ ಒಟ್ಟಿಗೆ ಹಿಡಿದಿಟ್ಟಿದ್ದಾರೆ? ಇದು ಹೇಗೆ ಸಾಧ್ಯ? ಅದೇ ದೊಡ್ಡ ಪ್ರಶ್ನೆ. ಪದರಗಳು, ಮೈಕ್ರೋಸ್ಫಿಯರ್ಸ್ ಎಲ್ಲ ಹೇಗೆ ಒಂದಕ್ಕೊಂದು ಅಂಟ್ಕೊಂಡಿವೆ ಅನ್ನೋದೇ ಗೊತ್ತಾಗಿಲ್ಲ. ಈ ಥರದ ಸೀಮ್ಲೆಸ್ ಅಂದ್ರೆ ತಡೆರಹಿತ ರಚನೆ ಇದೆಯಲ್ಲ, ಇದು ನಮ್ಮ ಇವತ್ತಿನ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿಗಳಿಗೂ ದೊಡ್ಡ ಚಾಲೆಂಜ್. ಬೆಸುಗೆ ಇಲ್ಲದೆ ಸೀಮ್ಲೆಸ್ ಆಗಿ ಮಾಡಿರೋದು ಅಂದ್ರೆ ಇದರ ಅರ್ಥವೇನು? ಇದು ನ್ಯಾನೋ ಟೆಕ್ನಾಲಜಿ ತರಹ ಯಾವ್ದಾದ್ರೂ ತುಂಬಾ ಅಡ್ವಾನ್ಸ್ಡ್ ಪ್ರಾಸೆಸ್ ಇರ್ಬೋದಾ? ಅಥವಾ ಬೇರೆನಾದ್ರೂ ವಿಚಿತ್ರ ವಿಧಾನನಾ? ಮೂಲಗಳು ಇದರ ಬಗ್ಗೆ ಏನಾದ್ರೂ ಊಹೆ ಮಾಡ್ತವಾ? ಖಂಡಿತ. ಯಾವುದೇ ಜಾಯಿಂಟ್ಸ್ ಇಲ್ಲದೆ ಇರೋದು ಮತ್ತು ಆ ಮೈಕ್ರೋಸ್ಫಿಯರ್ಗಳ ಪರ್ಫೆಕ್ಟ್ ಅರೇಂಜ್ಮೆಂಟ್ ಇದೆಯಲ್ಲ, ಇದು ಯಾವುದೋ ಅತ್ಯಾಧುನಿಕ, ಬಹುಶಃ ನಮಗೆ ಗೊತ್ತೇ ಇಲ್ಲದ ತಂತ್ರಜ್ಞಾನದಿಂದ ಮಾಡಿರೋದು ಅಂತ ಮೂಲಗಳು ವಾದಿಸ್ತವೆ. ಹೌದಲ್ಲ? ಕೆಲವು ಊಹೆಗಳು ಹೇಳ್ತವೆ ಇದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ 3D ಪ್ರಿಂಟಿಂಗ್ನ ಅಡ್ವಾನ್ಸ್ಡ್ ರೂಪ ಇರ್ಬೋದು ಅಂತ, ಅಥವಾ ಅಣುಗಳ ಲೆವೆಲ್ನಲ್ಲಿ ವಸ್ತುಗಳನ್ನ ಜೋಡಿಸೋ ಟೆಕ್ನಾಲಜಿ ಇರ್ಬೋದು ಅಂತ. ಇಂತಹ ಟೆಕ್ನಾಲಜಿ ನಮ್ಮ ಈಗಿನ ಕೆಪಾಸಿಟಿಗಿಂತ ತುಂಬಾ ಮುಂದಿದೆ ಅನ್ಸುತ್ತೆ. ಇದೇ ಕಾರಣಕ್ಕೆ ಇದು ಮನುಷ್ಯರು ಮಾಡಿದಲ್ಲ, ಬದಲಿಗೆ ಏಲಿಯನ್ ಟೆಕ್ನಾಲಜಿಯಿಂದ ಬಂದಿರಬಹುದು ಅನ್ನೋ ವಾದಕ್ಕೆ ಹೆಚ್ಚು ಒತ್ತು ಸಿಕ್ಕಿದೆ. ಹೌದು, ಆ ಸಾಧ್ಯತೆ ತಳ್ಳಿ ಹಾಕಕ್ಕಾಗಲ್ಲ. ಮೂಲಗಳು ಇನ್ನೊಂದು ವಿಷಯನೂ ಹೇಳ್ತವೆ.
ಫೈಬರ್ ಆಪ್ಟಿಕ್ ಎಳೆಗಳು ಇದರ ರಚನೆಯ ಭಾಗವಾಗಿರ್ಬೋದು ಅಂತ. ಬಹುಶಃ ಕಮ್ಯುನಿಕೇಷನ್ ಅಥವಾ ಎನರ್ಜಿ ಟ್ರಾನ್ಸ್ಮಿಷನ್ಗೆ ಇರ್ಬೋದೇನೋ ಅಂತ ಊಹೆ. ಅನ್ಯಲೋಕದ ತಂತ್ರಜ್ಞಾನ. ಇದು ಕೇಳೋಕೆ ರೋಮಾಂಚನಕಾರಿ. ಆದ್ರೆ ನಾವು ಸ್ವಲ್ಪ ಸಂಶಯದಿಂದನೂ ನೋಡ್ಬೇಕಲ್ವಾ? ಇದು ಸುಮ್ನೆ ಯಾರೋ ತುಂಬಾ ಚಾಲಾಕಿತನದಿಂದ ಮಾಡಿದ ಒಂದು ಫೇಕ್ ಅಥವಾ ಆರ್ಟ್ ಪೀಸ್ ಆಗಿರೋ ಸಾಧ್ಯತೆನೂ ಇರುತ್ತಲ್ಲ. ಖಂಡಿತವಾಗಿಯೂ ಇರುತ್ತೆ. ಮೂಲಗಳು ಆ ಸಾಧ್ಯತೆನೂ ಪರಿಗಣಿಸ್ತವೆ. ಇದು ಅಸಾಧಾರಣ ಕುಶಲತೆ ಇರೋ ಯಾರೊಬ್ರು ಸೃಷ್ಟಿಸಿದ ಕಲಾಕೃತಿ ಇರ್ಬೋದು, ಅಥವಾ ಜನರನ್ನ ದಾರಿ ತಪ್ಪಿಸೋಕ್ ಮಾರಿದ ಒಂದು ಮೋಸದ ಕೆಲಸನೂ ಆಗಿರ್ಬೋದು. ಹೌದು. ಆದ್ರೆ ಆ ಒಳಗಿನ ರಚನೆ ಇದೆಯಲ್ಲ, ಅದರ ಕಾಂಪ್ಲೆಕ್ಸಿಟಿ ಮತ್ತೆ ಬೆಸುಗೆ ಇಲ್ದಿರೋದು, ಇದೆಲ್ಲ ನೋಡಿದ್ರೆ ಇದು ಬರೀ ಒಂದು ಸಾಮಾನ್ಯ ಕಲಾಕೃತಿ ಅಲ್ಲ ಅನ್ನೋ ಹಾಗೆ ತೋರುತ್ತೆ. ಒಂದು ವೇಳೆ ಇದು ಮೋಸವೇ ಆಗಿದ್ರೂ ಸಹ ಅದನ್ನ ಮಾಡೋಕೆ ಬಳಸಿದ ಟೆಕ್ನಾಲಜಿನೇ ಅಸಾಧಾರಣವಾಗಿರಬೇಕು. ಸೊ ಕೊನೆಗೆ ಇದರ ಮೂಲದ ಪ್ರಶ್ನೆ ಹಾಗೆ ಉಳಿಯುತ್ತೆ. ಇದರ ಫಿಸಿಕಲ್ ಪ್ರಾಪರ್ಟೀಸ್, ಅದರ ಸ್ಟ್ರಕ್ಚರ್ ಇದೇ ಇಷ್ಟು ಕನ್ಫ್ಯೂಸಿಂಗ್ ಆಗಿದ್ರೆ ಇದರ ಬಗ್ಗೆ ಕೇಳಿ ಬರ್ತಿರೋ ಕೆಲವು ವಿಚಿತ್ರ ರಿಪೋರ್ಟ್ಗಳು ಇದನ್ನ ಇನ್ನೂ ಮಿಸ್ಟೀರಿಯಸ್ ಮಾಡ್ತವೆ. ಹೌದು. ಮೂಲಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಗ್ಗೆ ಮತ್ತೆ ಅದರ ಟೆಂಪರೇಚರ್ ಬಗ್ಗೆ ಏನು ಹೇಳ್ತದಲ್ಲ. ಹೌದು. ಇವು ಈ ಗೋಳದ ರಹಸ್ಯವನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋ ವರದಿಗಳು. ಕೆಲವು ಕನ್ಫರ್ಮ್ ಆಗದ ಮೂಲಗಳ ಪ್ರಕಾರ ಈ ಗೋಳದ ಹತ್ರ ಸಂಸ್ಕೃತ ಮಂತ್ರಗಳನ್ನ ಹೇಳಿದ್ರೆ ಅದು ಏನೋ ಒಂದು ರೀತಿ ರೆಸ್ಪಾಂಡ್ ಮಾಡುತ್ತಂತೆ ಅಥವಾ ಪ್ರತಿಧ್ವನಿಸುತ್ತೆ ಅಂತಾರೆ. ಏನು ಮಂತ್ರಗಳಿಗೆ ರೆಸ್ಪಾಂಡ್ ಮಾಡುತ್ತಾ? ಹಾಗಂತ ವರದಿಗಳಾಗಿವೆ. ಇದು ಹೇಗೆ ಯಾಕೆ ಅನ್ನೋದು ಸ್ಪಷ್ಟ ಇಲ್ಲ. ಇದು ಸುಮ್ಮನೆ ಕೋಇನ್ಸಿಡೆನ್ಸ್ ಇರ್ಬೋದಾ ಅಥವಾ ನಿಜವಾಗ್ಲೂ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಸಂಸ್ಕೃತ ಮಂತ್ರಗಳಿಗೆ ಪ್ರತಿಕ್ರಿಯೆ ಇದು ಸೈಂಟಿಫಿಕ್ ಆಗಿ ವಿವರಿಸೋಕೆ ಬಹಳ ಕಷ್ಟ ಅಲ್ವಾ? ಒಂದು ಲೋಹದ ಗೋಳ ಹಳೆ ಮಂತ್ರಗಳಿಗೆ ಹೇಗೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ? ಖಂಡಿತ ಕಷ್ಟ. ಮೂಲಗಳು ಇದನ್ನ ಒಂದು ವರದಿಯಾದ ವಿಷಯ ಅಂತ ಹೇಳ್ತವೆ ಅಷ್ಟೇ. ಇದರ ಹಿಂದೆ ಇರೋ ಕಾರಣ ಏನು ಅಂತ ವಿವರಿಸಲ್ಲ. ಓಕೆ. ಬಹುಶಃ ಅದು ಶಬ್ದದ ವೈಬ್ರೇಷನ್ಗಳಿಗೆ ಅದರ ಮೆಟೀರಿಯಲ್ ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿರ್ಬೋದು, ಅಥವಾ ಇದು ಪೂರ್ತಿ ಸುಳ್ಳು ಸುದ್ದಿನೂ ಆಗಿರ್ಬೋದು. ಇದೇ ರೀತಿ ಇನ್ನೊಂದು ವಿಚಿತ್ರ ರಿಪೋರ್ಟ್ ಏನಂದ್ರೆ, ಈ ಗೋಳವನ್ನು ಮುಟ್ಟಿದ್ರೆ ಸುತ್ತಲಿನ ವಾತಾವರಣಕ್ಕಿಂತ ಅದು ಅಸಾಮಾನ್ಯವಾಗಿ ತಣ್ಣಗಿರುತ್ತಂತೆ. ಅನೋಮಲಸ್ಲಿ ಕೋಲ್ಡ್ ಅಂತಾರೆ. ತಣ್ಣಗಿರುತ್ತಾ? ಅಂದ್ರೆ ಒಳಗೆ ಏನಾದ್ರೂ ಕೂಲಿಂಗ್ ಸಿಸ್ಟಮ್ ಇದೆಯಾ ಅಥವಾ ಅದರ ಲೋಹದ ಗುಣವೇ ಹಾಗೇನಾ? ಇದರ ಕಾರಣನೂ ಗೊತ್ತಿಲ್ಲ. ಇದು ಅದರ ಒಳಗಿನ ರಚನೆ ಅಥವಾ ಎನರ್ಜಿ ಸೋರ್ಸ್ನ ಸೈಡ್ ಎಫೆಕ್ಟ್ ಇರ್ಬೋದಾ? ಹೌದು, ಇರ್ಬೋದು. ಅಥವಾ ಅದರ ಮೇಲ್ಮೈ ಮೆಟೀರಿಯಲ್ ಹೀಟ್ ಅನ್ನ ತುಂಬಾ ವಿಚಿತ್ರವಾಗಿ ಅಬ್ಸಾರ್ಬ್ ಮಾಡುತ್ತಾ ಅಥವಾ ಹೊರಹಾಕುತ್ತಾ? ಈ ಗುಣಗಳನ್ನ ಸೈಂಟಿಫಿಕ್ ಆಗಿ ವೆರಿಫೈ ಮಾಡಿದಾರಾ ಇಲ್ವಾ ಅನ್ನೋ ಬಗ್ಗೆ ಮೂಲಗಳಲ್ಲಿ ಸ್ಪಷ್ಟ ಮಾಹಿತಿ ಇಲ್ಲ. ಸರಿ. ಆದ್ರೆ ಇಂತಹ ವರದಿಗಳು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕೆ ಕಷ್ಟ ಆದ್ರೂ ಈ ಗೋಳದ ಸುತ್ತ ಇರೋ ಮಿಸ್ಟರಿನ ಖಂಡಿತ ಜಾಸ್ತಿ ಮಾಡಿವೆ. ಹೌದು, ಖಂಡಿತ. ಅವು ಇದು ಬರೀ ಒಂದು ವಸ್ತು ಅಲ್ಲ, ಇದರಲ್ಲಿ ಏನೋ ಆಕ್ಟಿವ್ ಅಥವಾ ಅಸಾಮಾನ್ಯ ಶಕ್ತಿ ಇರಬಹುದು ಅಂತ ಯೋಚಿಸೋ ಹಾಗೆ ಮಾಡ್ತವೆ. ಹಾಗೆಯೇ ಇನ್ನೊಂದು ವಿಷಯ, ಸಿಕ್ಕಿರೋ ಒಂದು ಫೋಟೋದಲ್ಲಿ ಗೋಳದ ಹಿಂದೆ ರೆಕ್ಕೆಗಳ ಥರ ಏನೋ ಕಾಣಿಸುತ್ತೆ. ಅದು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ಬಹುದು. ಆ ರೆಕ್ಕೆಗಳ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಹೌದು, ಆ ಫೋಟೋ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಆದ್ರೆ ಮೂಲಗಳು ಅದನ್ನ ಕ್ಲಾರಿಫೈ ಮಾಡ್ತವೆ ನೋಡಿ. ಓಕೆ. ಆ ಫೋಟೋದಲ್ಲಿ ಕಾಣೋ ರೆಕ್ಕೆಗಳು ಗೋಳದ ಭಾಗ ಅಲ್ಲ. ಅವು ಬಹುಶಃ ಆ ಗೋಳನ ಇಟ್ಟಿರೋ ರೂಮ್ ಇದೆಯಲ್ಲ, ಆಫೀಸ್ ಅಥವಾ ಲ್ಯಾಬ್, ಅದರ ಗೋಡೆ ಮೇಲಿರೋ ಯಾವುದೋ ಡೆಕೋರೇಷನ್ ಪೀಸ್ ಅಥವಾ ಲೋಗೋ ಇರ್ಬೋದು. ಓ ಹಾಗಾ? ಅಂದ್ರೆ ಗೋಳಕ್ಕೆ ಸಂಬಂಧ ಇಲ್ಲ? ಇಲ್ಲ, ಅದು ಆಕಸ್ಮಿಕವಾಗಿ ಗೋಳದ ಬ್ಯಾಕ್ಗ್ರೌಂಡ್ನಲ್ಲಿ ಕ್ಯಾಪ್ಚರ್ ಆಗಿದೆ ಅಷ್ಟೇ. ಗೋಳ ನೋಡಕ್ಕೆ ನುಣುಪಾದ ಪೂರ್ತಿ ಗೋಲಾಕಾರದ ವಸ್ತುನೇ ಆಗಿದೆ. ಸರಿ, ಸ್ಪಷ್ಟವಾಯ್ತು. ಹಾಗಾದ್ರೆ ಇಷ್ಟೆಲ್ಲಾ ಮಾಹಿತಿ ಇಟ್ಕೊಂಡು ನೋಡಿದ್ರೆ ಈ ಬೂಗಾ ಗೋಳದ ಬಗ್ಗೆ ನಮ್ಗೆ ಒಟ್ಟಾರೆಯಾಗಿ ಏನ್ ಗೊತ್ತಿದೆ ಮತ್ತು ಏನ್ ಗೊತ್ತಿಲ್ಲ, ಈ ಮೂಲಗಳ ಆಧಾರದ ಮೇಲೆ ಒಂದು ಸಾರಾಂಶ ಹೇಳ್ಬೋದಾ? ಖಂಡಿತ. ಈ ಚರ್ಚೆನ ಸಮ್ಮರೈಸ್ ಮಾಡೋದಾದ್ರೆ ಬೂಗಾ ಗೋಳದ ಚಿತ್ರಣ ಹೀಗಿದೆ. ಮೊದಲನೇದಾಗಿ ನಮ್ಮುಂದೆ ಒಂದು ಲೋಹದ ಗೋಳ ಇದೆ. ಹೌದು. ಅದರ ಮೇಲೆ ಪ್ರಾಚೀನ ರೂನ್ಸ್, ಆಲ್ಕೆಮಿ ಸಿಂಬಲ್ಸ್ ಅಥವಾ ಎನೋಕಿಯನ್ ಲಿಪಿ ತರಹ ಕಾಣೋ ನಿಗೂಢ ಕೆತ್ತನೆಗಳಿವೆ. ಅವುಗಳ ಅರ್ಥ ಯಾರಿಗೂ ಗೊತ್ತಿಲ್ಲ. ಈ ಕೆತ್ತನೆಗಳು ಗೋಳದ ಮಧ್ಯದಲ್ಲಿರೋ ಚಿಪ್ ತರದ ರಚನೆ ಸುತ್ತ ಇವೆ. ಇದು ಪ್ರಾಚೀನತೆ ಮತ್ತು ಆಧುನಿಕತೆನ ಒಟ್ಟಿಗೆ ತರುವೊಂದು ವಿಚಿತ್ರ ಕಾಂಬಿನೇಷನ್. ಹೌದು, ಬಹಳ ವಿಚಿತ್ರ. ಒಳಗಡೆ ನೋಡಿದ್ರೆ ಇದು ಮಲ್ಟಿಲೇಯರ್ಡ್ ಸ್ಟ್ರಕ್ಚರ್, ತುಂಬಾ ನಿಖರವಾದ ವಿನ್ಯಾಸದಲ್ಲಿ ಜೋಡಿಸಿರೋ ಮೈಕ್ರೋಸ್ಫಿಯರ್ಗಳಿಂದ ತುಂಬಿದೆ. ಓಕೆ. ಅತಿ ಆಶ್ಚರ್ಯದ ವಿಷಯ ಅಂದ್ರೆ ಇದನ್ನ ಹೇಗೆ ಜೋಡಿಸಿದ್ದಾರೆ ಅನ್ನೋಕೆ ಯಾವುದೇ ಬೆಸುಗೆಯ ಗುರುತುಗಳಿಲ್ಲ. ಸೀಮ್ಲೆಸ್ ಕನ್ಸ್ಟ್ರಕ್ಷನ್. ಇದು ನಮ್ಮ ತಿಳುವಳಿಕೆಗೆ ಮೀರಿದ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿನ ಸೂಚಿಸುತ್ತೆ. ಹೌದಲ್ಲ? ಇದರ ಜೊತೆಗೆ ಸಂಸ್ಕೃತ ಮಂತ್ರಗಳಿಗೆ ರೆಸ್ಪಾಂಡ್ ಮಾಡುತ್ತೆ, ಮುಟ್ಟಿದ್ರೆ ತುಂಬಾ ತಣ್ಣಗಿರುತ್ತೆ, ಈ ತರದ ಕನ್ಫರ್ಮ್ ಆಗದ ಅದೇ ಕುತೂಹಲ ಕೆರಳಿಸೋ, ಮಿಸ್ಟ್ರಿ ಹೆಚ್ಚಿಸೋ ವರದಿಗಳೂ ಇವೆ. ಕೊನೆಯದಾಗಿ ಇದು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಆಕಾಶದಿಂದ ಬಿದ್ದ ಅನ್ಯ ವಸ್ತುವ, ಯಾವುದೋ ಅಡ್ವಾನ್ಸ್ಡ್ ಸಿವಿಲೈಸೇಷನ್ನ ಕುರುವ, ಅಥವಾ ಯಾರೋ ಚಾಲಾಕಿತನದಿಂದ ಮಾಡಿದ ನಕಲಿ ವಸ್ತುವ? ಹೌದು, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಸೊ ಈ ಮೂಲಗಳು ನಮಗೆ ಖಚಿತ ಉತ್ತರಗಳಿಗಿಂತ ಜಾಸ್ತಿ ಆಳವಾದ ಪ್ರಶ್ನೆಗಳನ್ನೇ ಕೊಡ್ತವೆ. ಹಾಗಾಗಿ ಈ ಬೂಗಾಗೋಳ ನಿಜಕ್ಕೂ ಒಂದು ಕಾಂಪ್ಲೆಕ್ಸ್ ಆದ ರಹಸ್ಯವಾಗೇ ಉಳಿದಿದೆ. ಹೌದು. ಅದರ ಮೇಲಿನ ಆ ಮಿಸ್ಟೀರಿಯಸ್ ಸಿಂಬಲ್ಸ್, ನಮ್ಮ ಅರಿವಿಗೆ ನಿಲುಕದ ಒಳಗಿನ ರಚನೆ, ಮತ್ತೆ ಆ ವಿಚಿತ್ರ ಅಂತ ಹೇಳಲಾಗ್ತಿರೋ ಗುಣಗಳು, ಇವೆಲ್ಲ ಸೇರಿ ಒಂದು ದೊಡ್ಡ ಕಗ್ಗಂಟಾಗಿದೆ. ನಾವು ಇನ್ನೂ ತುಂಬಾ ದೂರ ಇದ್ದೀವಿ ಅನ್ನಿಸುತ್ತೆ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಹಾಗೆ ಉಳಿಯುತ್ತೆ ನೋಡಿ. ಏನ್ ಹೇಳಿ? ಮೂಲಗಳು ವಿವರಿಸಿದ ಹಾಗೆ ಈ ಗೋಳ ಏನಿದೆಯಲ್ಲ,
ಇದು ಎರಡು ತೀರಾ ಬೇರೆ ಬೇರೆ ಪ್ರಪಂಚಗಳನ್ನ ಒಟ್ಟಿಗೆ ತಂದ ಹಾಗೆ ಕಾಣಿಸುತ್ತೆ. ಹೇಗೆ? ಒಂದು ಕಡೆ ಪ್ರಾಚೀನ ಜ್ಞಾನ, ರಹಸ್ಯ, ಮಿಸ್ಟಿಕ್ ಅನ್ನೋ ತರಹದ ಚಿಹ್ನೆಗಳು. ಸರಿ. ಇನ್ನೊಂದು ಕಡೆ ಅತ್ಯಾಧುನಿಕ, ಬಹುಶಃ ಫ್ಯೂಚರಿಸ್ಟಿಕ್ ಅಥವಾ ಏಲಿಯನ್ ಟೆಕ್ನಾಲಜಿನ ನೆನಪಿಸೋ ಒಳಗಿನ ರಚನೆ. ಹೌದು ಹೌದು. ಹೀಗೆ ನೋಡೋಕೆ ಒಂದಕ್ಕೊಂದು ವಿರುದ್ಧ ಅನ್ನಿಸೋ ಎರಡು ರಿಯಾಲಿಟಿಗಳನ್ನ ಪ್ರಾಚೀನ ರಹಸ್ಯ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಒಂದೇ ವಸ್ತುವಿನಲ್ಲಿ ಸೇರಿಸಿರೋದರ ಅರ್ಥವೇನು? ಇದು ಒಳ್ಳೆ ಪ್ರಶ್ನೆ. ಇಂತಹ ವಸ್ತುವಿನ ಉದ್ದೇಶ ಏನಾಗಿರಬಹುದು? ಅಥವಾ ಇದರ ಮೂಲ ಏನು? ಇದು ಬರೀ ಒಂದು ಟೆಕ್ನಾಲಜಿಕಲ್ ಡಿವೈಸಾ ಅಥವಾ ಇದಕ್ಕೂ ಮೀರಿದ ಸಿಂಬಾಲಿಕ್ ಅಥವಾ ಸ್ಪಿರಿಚುವಲ್ ಡೈಮೆನ್ಷನ್ ಏನಾದ್ರೂ ಇದೆಯಾ? ಈ ಪ್ರಶ್ನೆಗಳು ಮುಂದಿನ ಪರಿಶೋಧನೆಗೆ, ನಮ್ಮ ಸ್ವಂತ ಆಲೋಚನೆಗೆ ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡುತ್ತೆ ಅಲ್ವಾ?